ಅಲ್ಪಸಂಖ್ಯಾತರಿಗೆ IAS ಹಾಗೂ KS ಅಲ್ಲಿ ಫ್ರೀ ಕೋಚಿಂಗ್ನನ್ನು ಕೊಡೋದಕ್ಕಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸ್ಟೂಡೆಂಟ್ ಲಿಸ್ಟನ್ನು ಬಿಟ್ಟಿದ್ದಾರೆ ನೋಡಿ. ಇಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೋದು. ಸೊ 300 ಜನನ. ಸೊ ಇದು ಬಂದುಬಿಟ್ಟು ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮು, ಕ್ರಿಶ್ಚಿಯನ್ನು, ಪಾರ್ಸಿ, ಬೌದ್ಧ ಈ ರೀತಿ ಅಲ್ಪಸಂಖ್ಯಾತರುಗಳಿಗೆ ಹೊರಡಿಸಿರುವಂತಹ ಎಕ್ಸಾಮಿನೇಷನ್ ಫ್ರೀ ಕೋಚಿಂಗ್ಗೆ. ಇಲ್ಲಿ ನೋಡಿ ಒಳ್ಳೆ ಸ್ಕೋರ್ ತೆಗೆದಿದ್ದಾರೆ. ಮುಸ್ಲಿಮ್ ಸ್ಟೂಡೆಂಟ್ಸು ಹೈ ಸ್ಕೋರ್ ತೆಗೆದಿದ್ದಾರೆ. ಓಕೆ ಫೈನ್. ನೋಡ್ತಾ ಇರ್ಬೋದು ಲಿಸ್ಟನ್ನ. ನಿಮ್ದೇನಾದರೂ ಇದ್ದರೆ ನೋಡಿ. ಫಸ್ಟು ಮುಸ್ಲಿಮ್ದೆಲ್ಲ ಆಯಿತು. ಈಗ ಕ್ರಿಶ್ಚಿಯನ್ಸ್ದು, ಆಮೇಲೆ ಜೈನ್ ಕೂಡ ಬರೆದಿದ್ದಾರೆ, ಬುದ್ಧಿಸ್ಟ್ ಕೂಡ ಬರೆದಿದ್ದಾರೆ. ಯಾದಗಿರಿಯಿಂದ ಬುದ್ಧಿಸ್ಟ್ ಜಾಸ್ತಿ ಜನ ಇದ್ದಾರೆ ನೋಡಿ. ಬೆಳಗಾವಿ ಜೈನ್ ಸ್ಟೂಡೆಂಟ್ಸ್. ಪರವಾಗಿಲ್ಲ, ಬೆಳಗಾವಿಯಲ್ಲಿ ಜೈನರು ಜಾಸ್ತಿ ಜನ ಇದ್ದಾರೆ. ಓಕೆ, ಬೆಳಗಾವಿ ಎಜುಕೇಷನ್ ಅಂದರೆ ಜಾಸ್ತಿ ಸ್ಕೋರ್ ಕೂಡ 10th ಇಲ್ಲೇ ಆಗಿರುತ್ತೆ ಬೆಳಗಾವಿಯಲ್ಲಿ. ಪರವಾಗಿಲ್ಲ. ಮುಸ್ಲಿಂ ಸ್ಟೂಡೆಂಟ್ಸು ಎಲ್ಲ ರಾಜ್ಯಗಳಿಂದನೂ ಕೂಡ ಇದ್ದಾರೆ. ಕಲಬುರ್ಗಿ ಹೆಚ್ಚಿನದಾಗಿದ್ದಾರೆ, ವಿಜಯಪುರ, ಕಲಬುರ್ಗಿ, ಬೆಳಗಾವಿ. ನೋಡಿ ಫ್ರೆಂಡ್ಸ್, ನೀವು ಬರೆದಿದ್ರೆ ನೋಡಿ, ಒಳ್ಳೆ ಸ್ಕೋರ್ ತೆಗೆದಿದ್ದಾರೆ. ನಾಟ್ ಬ್ಯಾಡ್, ವೆರಿ ಗುಡ್. ಇದರಲ್ಲಿ ನಿಮ್ಮದು ಇದ್ದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸ್ಟೂಡೆಂಟ್, ಬಾಯ್.